ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಆಗ್ರಹಿಸಿ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಗದಗ ನಗರ ಬಂದ್ಗೆ ಕರೆ ಕೊಡಲಾಗಿದೆ. ನಗರದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಬೈಕ್ ರ್ಯಾಲಿ ಕೂಡ ನಡೆಸಿದ್ದಾರೆ. ಮುಳುಗುಂದ ನಾಕಾದಿಂದ ಆರಂಭವಾದಂತಹ ಬೈಕ್ ರ್ಯಾಲಿ ಸಾಗ್ತಾ ಇದೆ. ರಾಜ್ಯ ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ತರಕಾರಿ ಮಾರ್ಕೆಟ್, ಕಿರಾಣ ಬಜಾರ್, ಹುಯಿಲಗೋಳ ನಾರಾಯಣ ರಾಯರ ವೃತ್ತ ಹಾಗೂ ಪ್ರಮುಖ ವೃತ್ತದಲ್ಲಿ ಬೈಕ್ ರ್ಯಾಲಿಯನ್ನ ನಡೆಸಲಾಗಿದೆ. ಹಾಗೆ ಮುಳಗುಂದ ನಾಕಾದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕರು ಸಂಸದರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ರಸ್ತೆಯಲ್ಲಿ ಬಾಯ್ ಬಾಯ್ ಬಡಿದುಕೊಂಡು ಪ್ರತಿಭಟನಾಕಾರರು ಈ ರೀತಿಯಾಗೂ ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜೀವ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಆಗ್ರಹಿಸಿ ನರಗುಂದದಲ್ಲಿ ನಡೆಯುತ್ತಿರುವ ಹೋರಾಟ 2 ವರ್ಷ ಕಾಲಿಟ್ಟಿದೆ. ಆದರೆ ಇದುವರೆಗೂ ಕೂಡ ಯೋಜನೆ ಜಾರಿಯಾಗಿಲ್ಲ. ಹೀಗಾಗಿ ರೈತರ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ವಿವಿಧ ಕನ್ನಡಪರ ಸಂಘಟನೆಗಳು ಗದಗ ಬಂದ್ ಕರೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಗದಗ ನಗರ ಸಂಪೂರ್ಣ ಸ್ತಬ್ಧವಾಗಿದೆ. ಈಗ ನಾವು ಗದಗ ನಗರದ ಹುಯಿಲಗೋಳ ನಾರಾಯಣ ವೃತ್ತದಲ್ಲಿ ಏನು ಪ್ರಮುಖ ಸರ್ಕಲ್ ಇದೆ, ಆ ಸರ್ಕಲ್ ಇದೆ, ಈಗ ನೋಡ್ಬೋದು. ಇದು ಗದಗ ನಗರದ ಕಿರಾಣಿ ಮಾರ್ಕೆಟ್. ಇವತ್ತು ಪ್ರತಿನಿತ್ಯವೂ ಕೂಡ ನೂರಾರು ವಾಹನಗಳ ಜನಜಂಗುಳಿಂದ ಇದು ಗಿಜಿಗುಡ್ತಾ ಇದೆ. ಆದರೆ ಇವತ್ತು ಬಂದ್ ಹಿನ್ನೆಲೆಯಲ್ಲಿ ಸಂಪೂರ್ಣ ಸ್ತಬ್ಧ ಆಗಿದೆ. ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತ ಮಾಡಿ ವ್ಯಾಪಾರಸ್ಥರು ಕೂಡ ಈ ಒಂದು ಬಂದ್ಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ನೋಡಬಹುದು ಕಿರಾಣಿ ಮಾರುಕಟ್ಟ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾವುದೇ ವ್ಯಾಪಾರ ವಹಿವಾಟವನ್ನು ಇಲ್ಲ. ಇದು ರಸ್ತೆ ಸಂಚಾರ ಕೂಡ ಸಂಪೂರ್ಣ ಸ್ಥಗಿತ ಇದೆ. ಹೀಗಾಗಿ ಇದು ಕಿರಾಣಿ ಮಾರುಕಟ್ಟೆ ಇವತ್ತು ಸಂಪೂರ್ಣ ಬಿಕೋ ಅಂತ ಇದೆ. ಇದರ ಪಕ್ಕದಲ್ಲಿ ಇರುವಂತಹದ್ದು ಏನು ಅಂದರೆ ಸರಾಪ ಬಜಾರ್, ಇಲ್ಲಿ ಚಿನ್ನದ ವ್ಯಾಪಾರಗಳು ಕೂಡ ಇವತ್ತು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಇದು ಸರಾಪ ಬಜಾರ್ ಇವತ್ತು ಕೂಡ ಏನು ನೂರಾರು ಅಂಗಡಿಗಳು ಕೂಡ ಇವತ್ತು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹೀಗಾಗಿ ಈ ಮೂಲಕ ಒಂದು ಹೋರಾಟಕ್ಕೆ ಏನು ಚಿನ್ನದ ವ್ಯಾಪಾರಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೇ ಪಕ್ಕದಲ್ಲಿ ಏನು ಇವತ್ತು ಗದಗ ನಗರದ ಇದು ಪ್ರಮುಖ ಮಾರ್ಕೆಟ್, ಪ್ರಮುಖ ರಸ್ತೆ. ಹೀಗಾಗಿಯೇ ಇವತ್ತು ಏನು ಅಲ್ಲಿ ಸಂಪೂರ್ಣ ಬಂದ ಹಿನ್ನೆಲೆಯಲ್ಲಿ ಇದು ಈ ಒಂದು ರಸ್ತೆಗಳು ಸಂಪೂರ್ಣ ಸ್ತಬ್ಧವಾಗಿದೆ, ಬಿಕೋ ಅಂತ ಇದ್ದಾವೆ. ಈಗ ವ್ಯಾಪಾರ ವಹಿವಾಟ ಏನು ಇದು ಬಟ್ಟೆ ವ್ಯಾಪಾರ ಆಗಿರ್ಬೋದು, ಪ್ರಮುಖ ಒಂದು ಮಾರ್ಕೆಟ್ ಇಲ್ಲಿ ಇವತ್ತು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹೀಗಾಗಿ ಏನು ಗದಗ ನಗರದ ಬಂದ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಏನೇನು ಬಿಗಿ ಬಂದೋಬಸ್ತು ಕೂಡ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತು ಮಾಡಲಾಗಿದೆ. ಹೀಗಾಗಿ ಪ್ರತಿಯೊಂದು ಸರ್ಕಾರದಲ್ಲಿ ಒಂದು ಏನು ಡಿಆರ್ ವ್ಯಾನ್ಗಳು ಒಂದು ಏನು ಡಿಆರ್ ಪೊಲೀಸರ ಒಂದು ಬಂದೋಬಸ್ತಿಗೆ ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಈ ಬೆಳಗ್ಗೆಯಿಂದ ಕೂಡ ಏನು ಕನ್ನಡ ಪರ ಸಂಘಟನೆಯರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಕೂಡ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರೆ ನಗರದ ಪ್ರಮುಖ ಬೀದಿಗಳಲ್ಲಿ ಏನು ಬೈಕ್ ರ್ಯಾಲಿಯ ಮೂಲಕ ಒಂದು ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯದ ಆಕ್ರೋಶ ವ್ಯಕ್ತಪಡಿಸಿದರೆ ಈಗ ಒಟ್ಟಾರೆಯಾಗಿ ಏನು ಕಳಸಾ ಬಂಡೂರಿಗೆ ನಡೀತಾ ಇರೋ ಹೋರಾಟಕ್ಕೆ ಗದಗ ನಗರದ ಎಲ್ಲರೂ ಕೂಡ ಒಂದು ಸಾಥ್ ನೀಡಿದ್ದಾರೆ ಅಂತ ಹೇಳ್ಬೋದು. ಈ ಮೂಲಕ ಏನು ಇವತ್ತು ಸಂಪೂರ್ಣ ಬಂದ್ ಯಶಸ್ವಿಯತ್ತ ಧಾವಿಸಿದೆ ಅಂತ ಹೇಳ್ಬೋದು. ನಗರದಲ್ಲಿ ಎಲ್ಲವೂ ಕೂಡ ಸ್ತಬ್ಧ ಆಗಿದೆ. ಏನು ಮಹದಾಯಿ ಮತ್ತು ಕಳಸಾ ಬಂಡೂರಿಗೆ ನಾವು ಕೂಡ ಸಪೋರ್ಟ್ ಇದ್ದೇವೆ ಅನ್ನೋ ಮಾತು ಗದಗ ನಗರದ ವ್ಯಾಪಾರಸ್ಥರು ಹೇಳಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ರವಿ ಗಿರಣಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.